ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದಿಷ್ಟು ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಹೋಮ್ ಡೆಕಾರ್ಸ್ ಎಲ್ಲ. ಅದೆಲ್ಲ ಹೇಗೆ ಏನು ಅನ್ಬಾಕ್ಸಿಂಗ್ ಮಾಡೋಣ, ಯಾವ್ದ್ಯಾವ್ದು ನಾನು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಏನಕ್ಕೆ ಆರ್ಡರ್ ಮಾಡಿದ್ದೀನಿ ಅಂತ. ಸೊ ನನಗನ್ನಿಸ್ತಾ ಇದೆ ಸ್ವಲ್ಪ ರೂಮ್ ಡೆಕಾರ್ ಮಾಡೋಣ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡು ಬಂದು ಎಲ್ಲನೂ ಅಂದರೆ ಮೀಶೋದಲ್ಲಿ ಹೋಮ್ ಡೆಕಾರ್ಸ್ ಬಂದು ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೋಮ್ ಡೆಕಾರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಿಷ್ಟು ತೊಗೊಂಡು ಬಂದಿದ್ದೀನಿ. ಬನ್ನಿ ಎಲ್ಲದನ್ನು ಅನ್ಬಾಕ್ಸಿಂಗ್ ಮಾಡಿದ ವಿಡಿಯೋನ ನಾನೆಲ್ಲ ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಹಾಗೆ ಅದರದ್ದು ಲಿಂಕ್ಗಳು ಇಫ್ ಪಾಸಿಬಲ್ ನಾನು ಹಾಕ್ತೀನಿ, ಬಿಕಾಸ್ ಟೂ ಮೆನಿ ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿರೋದು. ಬಟ್ ಎಲ್ಲದ್ರದ್ದು ಪ್ರೈಸ್ ಅಂತೂ ನಾನು ಮೆನ್ಷನ್ ಮಾಡಿರ್ತೀನಿ. ಎಲ್ಲನೂ 1000 ಬಿಲೋನ ಇರೋದು, ಯಾವುದೂ ಕೂಡ 1000 ಕ್ರಾಸ್ ಆಗಿಲ್ಲ. 1000 ಬಿಲೋ ಇರೋದನ್ನೇ ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ಅಷ್ಟೇ ಅದರಲ್ಲಿ ಚೆನ್ನಾಗಿರೋದು ಕಮ್ಮಿಗೂ ಸಿಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡೋಣ ಬನ್ನಿ ಏನೇನೆಲ್ಲ ಆಗುತ್ತೆ, ಹೇಗೆ ನಾನು ರೂಮ್ ಡೆಕಾರ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ತರಿಸಿರೋಂಥ ಯಾವ ಪ್ರಾಡಕ್ಟ್ ಕೂಡ ಕೊಲ್ಯಾಬ್ರೇಷನ್ ಅಲ್ಲ, ಎಲ್ಲನೂ ನಾನು ದುಡ್ಡು ಕೊಟ್ಟು ತರಿಸಿ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಸೊ ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಅಥವಾ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಿದೆ ಅಂತ ನಿಮಗೆ ಕನ್ಫ್ಯೂಸ್ ಆದರೆ ವಿಡಿಯೋ ಕೆಳಗಡೆ ಒಂದು ಆ್ಯರೋ ಬಟನ್ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ನಿಮಗೆ ಎಲ್ಲದ್ರದ್ದು ಲಿಂಕ್ ಸಿಗುತ್ತೆ. ಓಕೆನಾ? ಸೊ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ ವೇರಿ ಆಗುತ್ತೆ. ಡಿಫ್ರೆಂಟ್ ಬ್ರ್ಯಾಂಡ್ಗಳು ಒಂದೊಂದು ಪ್ರೈಸ್ಗಳನ್ನ ಹಾಕಿರ್ತಾರೆ. ನೀವು ಅದ್ರಲ್ಲಿ ಚೆಕ್ ಮಾಡ್ಬೋದು. ಒಂದೇ ಥರದ್ದು 2-3 ಕಂಪ್ನಿಗಳದ್ದು ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನಿಮಗೆ ಪ್ರೈಸ್ ಯಾವ್ದು ಕಂಫರ್ಟಬಲ್ ಅದನ್ನು ನೋಡಿ. ಆದಷ್ಟು ತುಂಬ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ಬೈ ಮಾಡಬೇಡಿ, ಬಿಕಾಸ್ ಒಂದೊಂದು ಸರಿ ಏನೇನೋ ಸುಮ್ಮನೆ ಫೇಕ್ ಪ್ರಾಡಕ್ಟ್ನ ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ. ಮತ್ತು ಒಂದೊಂದು ಸರಿ ಆ ಪ್ರಾಡಕ್ಟೇ ಇರೋದಿಲ್ಲ, ಮತ್ತು ನೀವು ಅದನ್ನು ರಿಟನ್ನು ಅದು ಇದು ಅದೆಲ್ಲ ಮಾಡೋದು ತುಂಬ ಕಷ್ಟ ಕೆಲಸಗಳವೆಲ್ಲ. ಅದ್ರ ಬದಲು ಒಂದು ಬೆಸ್ಟು ರೀಸನಬಲ್ ಪ್ರೈಸಲ್ಲಿ ಒಂದು ಬೆಸ್ಟ್ ಪ್ರೈಸ್ ಇರೋದನ್ನ ಚೂಸ್ ಮಾಡಿಬಿಟ್ಟು ನೀವು ಬೈ ಮಾಡಿದ್ರೆ ಮೀಶೋದಲ್ಲಿ ಹೋಮ್ ಡೆಕೋರ್ ಐಟಮ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆನಾ? ಸೊ ನಾನು ಕಿಚನ್ನಿಗೆ ಅಷ್ಟೊಂದಾಗಿ ನಾನು ಏನೂ ತರಿಸಿಲ್ಲ. ಇದೊಂದು ಕಿಚನ್ ಬೋರ್ಡ್ಗಳನ್ನ ತರಿಸಿದ್ದೆ. ಅದು ಬಿಟ್ಟರೆ ಈ ರೀತಿ ಮ್ಯಾಕ್ರಮ್ಮು ಮತ್ತು ಲೈಟ್ಸ್ಗಳನ್ನ ತರಿಸಿದ್ದೆ. ಒಂದು ಪರ್ಪಲ್ ಲೈಟು ಮತ್ತು ಇನ್ನೊಂದು ಗೋಲ್ಡ್ ಲೈಟ್. ನನಗೆ ಲೈಟ್ಸ್ ಅಂದರೆ ತುಂಬ ಇಷ್ಟ. ಐ ಮೀನ್ ಡಿಮ್ ಲೈಟ್ಗಳಂದರೆ ನಂಗೆ ತುಂಬ ಇಷ್ಟ. ಹೆವಿ ಲೈಟ್ಗಳು ನಂಗೆ ಯಾವತ್ತೂ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಯಾವಾಗ್ಲೂ ಆದಷ್ಟು ಕತ್ಲೆನಲ್ಲೇ ಆ ಡಿಮ್ ಲೈಟ್ನ ಆನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಆಲ್ಸೋ ಕೆಲವೊಂದು ಮಿರರ್ಗಳು, ಅಂದರೆ ಇದು ಡೆಕೋರೇಟಿವ್ ಮಿರರು, ಮತ್ತು ಒಂದು ಸ್ವಲ್ಪ ಇವಿಲ್ ಐಸ್ದು ದೃಷ್ಟಿ ಆಗಬಾರ್ದು ಅಂತ ಹೇಳಿಬಿಟ್ಟು ಅದೊಂದು ಕೆಲವೊಂದು. ಆಮೇಲೆ ದನಗಳಿಗೆ ಗಂಟೆ ಕಟ್ತಾರೆ ಗೊತ್ತಾ, ಕತ್ತಿಗೆ ಗಂಟೆ ಕಟ್ತಾರೆ. ಆ ಥರದ್ದು ಹೊರಗಡೆ ಹಾಕಿದಾಗ, ಅಂದರೆ ಗಾಳಿ ಜೋರಾಗಿ ಬೀಸಿದಾಗ ಅದು ಸೌಂಡ್ ಬರುತ್ತೆ. ನೀವು ದನದ ಗಂಟೆ ದನದ್ದು ಕತ್ತಿಗೆ ಕಟ್ಟೋ ಗಂಟೆ ಸೌಂಡ್ ನೀವು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ, ಕೇಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವದನ್ನ ನೋಡಿಲ್ಲ ಅಂತ ಹೇಳಿದರೆ ಯಾವುದಾದ್ರು ಹಳ್ಳಿ ಸೈಡ್ ಹೋದಾಗ ಅದು ಸ್ಪೆಷಲಿ ಎಮ್ಮೆ ದನ ಈ ಥರದಕ್ಕೆಲ್ಲ ಕತ್ತಿಗೆ ಕಟ್ಟಿರ್ತಾರೆ ದೊಡ್ಡ ಗಂಟೆ. ನೀವು ಅದನ್ನು ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ ಅದರ ಸೌಂಡ್ ಕೇಳೋದಕ್ಕೆ. ಅದನ್ನು ಕೂಡ ನಾನು ತರಿಸಿದ್ದೀನಿ, ನಾನು ತೋರಿಸ್ತೀನಿ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ. ಓಕೆನಾ? ಸೊ ಅದಾದಮೇಲೆ ನಮ್ಮನೆ ಮುಂದ್ಗಡೆ ಒಂದು ಗಣೇಶ ಇತ್ತು. ಆ ಗಣೇಶ ಪಕ್ಕ 2 ದೀಪ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ. ಇದನ್ನೆಲ್ಲ ನನಗೆ ಟೈ ಮಾಡೋದಕ್ಕೆ ಜೂಟ್ ದಾರ ಕೂಡ ತರಿಸಿದ್ದೀನಿ ನಾನು. ಸುಮಾರು ಒಂದು 5,000 ರೂಪಾಯಿ ಪ್ರಾಡಕ್ಟ್ನ ತರಿಸಿದ್ದು. ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲನೂ ಸೇರಿ ನಾನು ಹೇಳ್ತಾ ಇರೋದು, ಎಲ್ಲನೂ ಸೇರಿ ಒಂದು 5,000 ರೂಪಾಯಿ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಹೋಮ್ ಡೆಕಾರ್ಗೆ ಅಂತಲೇ ಹೇಳಿಬಿಟ್ಟು ಮಾಡಿದ್ದೆ. ನೋಡಿ ಇಲ್ಲಿ ಪರ್ಪಲ್ ಲೈಟ್ ಒಂದು, ಇದು ಪಿಂಕ್ ಥರ ಕಾಣಿಸ್ತಿದೆ, ಬಟ್ ದಟ್ ಈಸ್ ಅ ಪರ್ಪಲ್ ಲೈಟ್. ಓಕೆ? ಮತ್ತು ಅದ್ರ ಕೆಳಗಡೆ ಇದೆಯಲ್ಲ ಅದು ಬಂದು ಕಲರ್. ಅದೇ ನಾನು ಹೇಳಿದ್ನಲ್ಲ, ಎಮ್ಮೆ ದನಗಳಿಗೆ ಗಂಟೆ ಕಟ್ತಾರೆ ಹಿಂಗೆ ಕತ್ತಿಗೆ, ಅದು ಅಲ್ಲಿರೋದು. ಅದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಅದನ್ನು ಏನು ಮಾಡಬೇಕು, ದಾರದಲ್ಲಿ ಕಟ್ಟಿಬಿಟ್ಟು ನಾವು ಅದನ್ನು ಅಟ್ಯಾಚ್ ಮಾಡಬೇಕು. ಸೊ ನನಗೆ ಪರ್ಟಿಕ್ಯುಲರಾಗಿ ಈ ಥರದ್ದು ಒಂದು ರಂಬೆ ಕೊಂಬೆಗಳು ಹಿಂಗೆ ಅದರಲ್ಲೇ ಇರೋ ಅಂಥದ್ದು ಒಂದು ಬೇಕಿತ್ತು. ನಮ್ಮಮ್ಮ ಅದನ್ನು ನನಗೆ ಹುಡುಕೊಡ್ತಾ ಇದ್ದಾರೆ. ಅದು ಏನಕ್ಕೆ ಅಂತ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗತ್ತೆ. ಓಕೆನಾ? ಸೊ ನನಗೆ ಅದೇ ಥರದ್ದು ರಂಬೆ ಕೊಂಬೆಗಳು ಹೋಗಿರಬೇಕು, ಅದು ಆ ಥರದ್ದೇ ನನಗೆ ಬೇಕಿತ್ತು. ಹಾಗಾಗಿ ನಾನು ಹುಡುಕೊಡ್ತೀನಿ ನಿಂಗೆ ಯಾವ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹುಡುಕ್ಬಿಟ್ಟು ನಮ್ಮಮ್ಮ ಈ ಥರದ್ದು ನನಗೆ ತಂದುಕೊಟ್ರು. ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ನನಗೆ ಹೇಗೆ ಬೇಕೋ ಹಾಗೆ ಅದನ್ನು ಶೇಪ್ ಮಾಡಿಕೊಂಡು ತೊಗೊಂಡು ಹೋದೆ ನಾನು.
ಯಾವುದೇ ಮರಕ್ಕೆ ಸಿಪ್ಪೆ ತೆಗೆದಾಕಿದ್ರೆ ಪೇಂಟ್ ಕೂರೋದು. ಬರಲ್ಲ ನೋಡ ಅಷ್ಟು ಗಟ್ಟಿ ಮರ ಇದೆ. ಸಿಪ್ಪೆ ತೆಗೆದ್ಮೇಲೆ ಬೇರೆ ಥರ ಆಗೋಯ್ತು. ಅದು ಪೇಂಟ್ ಮಾಡೋಕ್ಕೆ ಯಾವುದೇ ಮರ ಆದರೂ ಸಿಪ್ಪೆ ತಕ್ಕೋಬೇಕು ಫಸ್ಟು. ಇದು ಚಾಕಲ್ ತಕ್ಕೋ. ನೋಡಿ ಈ ವುಡ್ಗೆ ನಾನು ಪೇಂಟ್ ಮಾಡಬೇಕು, ವುಡ್ ಕಲರ್ದು ಪೇಂಟ್ ಮಾಡಬೇಕು. ಪೇಂಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಚಳಿಗಾಲ ಮಳೆಗಾಲ ಎಲ್ಲ ಬಂದಾಗ ಅದ್ರ ಮೇಲೆ ಫಂಗಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತಿಲ್ಲಿ 4 ಫ್ರೇಮು ನಮ್ಮ ಮನೇಲಿ ಸುಮ್ಮನೆ ಹೊರಗಡೆ ಬಿದ್ದಿತ್ತು. ಅದು ಏನಕ್ಕೋ ತರಿಸಿದ್ವೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಸುಮ್ಮನೆ ಬಿದ್ದಿತ್ತು. ಅದಕ್ಕೆ ನಾನು ವಿಂಡೋ ಥರ ಅಟ್ಯಾಚ್ ಮಾಡಿ ಅಮೆಝಾನ್ದು ಬರುತ್ತಲ್ವ ಆ ಕಾರ್ಡ್ಬೋರ್ಡ್ನ ಕಟ್ ಮಾಡಿಬಿಟ್ಟು ಒಂದು ವಿಂಡೋ ಥರ ಶೇಪ್ ಕೊಟ್ಟಿದ್ದೀನಿ. ಅದಕ್ಕೆ ನೀಟಾಗಿ ಅದನ್ನು ಗ್ಲೂ ಗಮ್ಮಲ್ಲಿ ಎಲ್ಲ ಕಡೆ ಸ್ಟಿಕ್ ಮಾಡಿದ್ದೀನಿ. ಅದು ಒಂದು ನೀಟ್ ಫ್ರೇಮ್ ಬಂದಿದೆ. ಅದನ್ನು ಏನು ಮಾಡಿದ್ದೀನಿ ನಾನು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಇವಾಗ ಜಸ್ಟು ಅಮೆಝಾನಿಂದ ಉಳಿದಿದ್ದಲ್ವ, ಅದು ಒಂದು ಇದನ್ನು ಪೇಪರನ್ನು ಹಾಕಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲದಕ್ಕೂ ಗ್ಲೂ ಗಮ್ ಹಾಕಿದ್ದೀನಿ. ಗ್ಲೂ ಗಮ್ ಹಾಕಿಬಿಟ್ಟು ಜಸ್ಟ್ ಈ ಥರ ಶೇಪ್ ಕೊಟ್ಟಿದ್ದೀನಿ. ಜಸ್ಟ್ ನನಗೆ ವಿಂಡೋ ಥರ ಬೇಕು, ವಿಂಡೋ ಎಫೆಕ್ಟಲ್ಲಿ ಬೇಕು. ಸೊ ಇಲ್ಲೂ ಹೀಗೇನಾದರೂ ಮಾಡ್ಬೋದಾ ಅಂತ ಐ ಆಮ್ ಜಸ್ಟ್ ಟ್ರೈಯಿಂಗ್. ಬಟ್ ಇದು ಕಾರ್ಡ್ಬೋರ್ಡ್ ಥರ ಏನಲ್ವಲ್ಲ, ಹಾಗಾಗಿರೋದ್ರಿಂದ ಯಾವಾಗ ಬಿದ್ದೋಗುತ್ತೋ ಹೇಳೋಕ್ಕಾಗಲ್ಲ. ಜಸ್ಟು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಪ್ಲೇಸಲ್ಲಿ ಜಸ್ಟ್ ವಿ ಕ್ಯಾನ್ ಕೀಪ್ ಇಟ್ ಲೈಕ್ ದಿಸ್. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಓಕೆ, ಬನ್ನಿ ಇದ್ದದ್ದು ಮೇಕ್ ಓವರ್ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಯಾವ ರೀತಿ ಮಾಡ್ಬೋದು ಅಂತ. ಇದಕ್ಕೆ ನಾನು ಬ್ಲೂ ಕಲರ್ ಪೇಂಟಿಂಗ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬ್ಲೂ ಕಲರ್ ಪೇಂಟಿಂಗ್ನ ಮಾಡೋಣ. ಸೊ ಈ ಥರ ನಾನು ಜೂಟ್ ಥ್ರೆಡ್ನ ತರಿಸಿದ್ದೀನಿ. ಸೊ ಜೂಟ್ ಥ್ರೆಡ್ಡು ಎಲ್ಲಾದರೂ ಹಾಕೋದಕ್ಕೆ ಹಿಂಗೆಲ್ಲ ಇದನ್ನೆಲ್ಲ ಸ್ಟಿಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಪೇಂಟ್ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ಇದನ್ನು ಅದಕ್ಕೆ ಸ್ಟಿಕ್ ಮಾಡೋಣ. ನಾನು ಹೇಗೆ ಅಂತ ಹೇಳಿದರೆ, ಹೊರಗಡೆ ಪರ್ಚೇಸ್ ಮಾಡೋದಕ್ಕೂ ನನಗೇನು ಹೆಸಿಟೇಷನ್ ಇಲ್ಲ, ಮತ್ತು ಎಲ್ಲದನ್ನು DIY ಮಾಡಬೇಕು ಅಂತಲೇ ಏನಿಲ್ಲ. ಲೈಕ್ ನನಗೆ ಯಾವ್ದು ಕಂಫರ್ಟಬಲ್ ಅಂತ ಅನಿಸುತ್ತೋ ಆ ಥರ ಜಾಸ್ತಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. DIYಗಳು ತುಂಬ ಬರುತ್ತೆ ನನಗೆ, ಬಟ್ ಯಾವಾಗಲೂ ಅದನ್ನೇ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, DIY ಮಾಡೋದು ಏನಿದೆ ಅದು ತುಂಬ ಶಾರ್ಟ್ ಟೈಮು, ನಿಮಗೆ ತುಂಬ ಡ್ಯೂರೇಬಿಲಿಟಿ ಆ ಥರ ಎಲ್ಲ ಬರೋದಿಲ್ಲ. ಸೊ ನಿಮ್ಗೇನಂದರೆ ಟೈಮ್ ಬೀಯಿಂಗ್ ಇವಾಗ ಒಂದು ಸ್ವಲ್ಪ ದಿವಸಕ್ಕೆ ಚೇಂಜ್ ಮಾಡ್ತಾ ಇರ್ತೀರಾ, ಮನೆ ಪದೇ ಮೇಕ್ ಓವರ್ ಮಾಡ್ತಾ ಇರ್ತೀರಾ ಅಂತ ಹೇಳಿದರೆ DIY ವರ್ಕೌಟ್ ಆಗುತ್ತೆ. ಬಟ್ ಇಲ್ಲ, ನಾನು ಒಂದು ಸರಿ ಮಾಡಿ 1-2 ವರ್ಷ ಆದರೂ ನಾನೇನು ಮಾಡಲ್ಲ, ಜಸ್ಟು ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ ಅಂತ ಹೇಳಿದರೆ, ಅಂಥವರು ಪರ್ಚೇಸ್ ಮಾಡಿದ್ರೆ ಅದು ಗುಡ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ DIYಗಳು ಮಾಡಲ್ಲ. ಬಟ್ ನಂಗೆ ತುಂಬ ಬರುತ್ತೆ. ನಾನು ನಿಮ್ಗೇನಾದರೂ ಬೇಕು ಅದು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಅದನ್ನೆಲ್ಲ ಮಾಡಿ ತೋರಿಸೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಈಗ ಈ ಫ್ರೇಮ್ಗೆ ಡಿಸ್ಕಲರೇಷನ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಬೇಸ್ ಕೋಟ್ ಥರ ಹಾಕ್ಕೊಳ್ತೀನಿ ಒಂದು ಕಲರ್ನ. ವೈಟಲ್ಲಿ ಸ್ವಲ್ಪ ಲೈಟ್ ಕಲರ್ ಅಂದರೆ ಆ ವುಡನ್ ಕಲರೇ ಏನು ಬರುತ್ತಲ್ವ ಅದನ್ನು ಫಸ್ಟ್ ನಾನು ಹಾಕ್ತೀನಿ. ಅದ್ರ ಮೇಲೆ ಅದು ಡ್ರೈ ಆದಮೇಲೆ ನಾನು ಏನು ಮಾಡ್ತೀನಿ, ಬ್ಲೂ ಪೇಂಟ್ನ ಮಾಡ್ತೀನಿ. ನನಗೆ ಬ್ಲೂ ಪೇಂಟ್ ಬೇಕು ಅದಕ್ಕೆ, ಆ ಫ್ರೇಮ್ಗೆ. ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಹಚ್ಚಿರೋ ಸ್ಟಿಕ್ಕಿಗೆ ಕಂಪ್ಲೀಟಾಗಿ ಒಣಗಿದೆ. ಇವಾಗ ನಾನು ಏನು ಮಾಡ್ತೀನಿ, ದಾರಗಳನ್ನ ಕಟ್ತೀನಿ. ಫೋಟೋಸ್ನ ಹ್ಯಾಂಗ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದನ್ನು ಜಸ್ಟು ಅನ್ನೀವನ್ನು ಕಟ್ ಮಾಡ್ಕೋತೀನಿ. ಒಂದೊಂದು ಉದ್ದ ಇರುತ್ತೆ. ಸೊ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ಕಟ್ಟಿ ಅದನ್ನು ಕಟ್ ಮಾಡ್ತೀನಿ. ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ಎಲ್ಲದಕ್ಕೂ ಅನ್ನೀವನಾಗೆ ದಾರಾನ ಕಟ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಈಸಿ, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಓಕೆನಾ? ಈ ಜೂಟ್ ದಾರ ಮನೆಯಲ್ಲೇ ಇರುತ್ತೆ ನಿಮ್ಮ ಹತ್ರ. ಅದನ್ನೇನು ಮಾಡಿ ಅಂದರೆ, ದಪ್ಪದಿತ್ತು ಅಂತಂದರೆ ಅದನ್ನೆಲ್ಲ ನೀಟಾಗಿ ಅದನ್ನು ಫ್ರೀಯಾಗಿ ಬಿಡಿಸ್ಕೊಂಬಿಡಿ ಒಂದೊಂದೇ. ಸ್ವಲ್ಪ ಸಣ್ಣ ಇದ್ದಾಗ ನಿಮಗೆ ಆ ಲುಕ್ ವೈಸ್ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಓಕೆನಾ? ಸೊ ಮಧ್ಯೆ ನಾನು ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಪಾಪುದು ವಾಯ್ಸ್ ಕೇಳಿಸುತ್ತೆ, ಡೋಂಟ್ ಮೈಂಡ್. ಓಕೆ, ಸೊ ಇದು ನಿಮ್ಗೆ ಯಾವುದಾದ್ರು ಒಂದು ಸ್ಟಿಕ್ ಇರಬೇಕು. ಮತ್ತು ಈ ಪೇಂಟ್ನ ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ, ನನ್ನ ಹತ್ರ ಅಕ್ರಿಲಿಕ್ ಪೇಂಟ್ ಇರುತ್ತೆ ಯೂಶ್ವಲಿ ಯಾವಾಗ್ಲೂ. ಅಕ್ರಿಲಿಕ್ ಪೇಂಟ್ ಮತ್ತು ಫ್ಯಾಬ್ರಿಕ್ ಪೇಂಟ್ ಎರಡೂ ಕೂಡ ಇರುತ್ತೆ. ಸೊ ಬೇಸಿಕ್ಲಿ ನಾನು ಹೇಗೆ ಅಂದರೆ, ಐ ಆಮ್ ವೆರಿ ಕ್ರಿಯೇಟಿವ್ ಪರ್ಸನ್. ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದರೆ ಅದು ತುಂಬ ವಾವ್ ಅನ್ನೋ ಥರ ಇರಬೇಕೇ ಹೊರತು ಸುಮ್ಮನೆ ಏನೋ ಒಂದು ಮಾಡಿಬಿಡೋಣ ಅನ್ನೋ ಥರ ನಾನು ಮಾಡಲ್ಲ. ಐ ಆಮ್ ಲೈಕ್ ದ್ಯಾಟ್. ಅದಕ್ಕೆ ನಾನು ನನ್ನ ರೂಮ್ನ ಇದುವರೆಗೂ ಖಾಲಿ ಬಿಟ್ಟಿದ್ದೆ. ನಾನು ಮಳೆಗಳು ಒಡ್ಸಲ್ಲ ಜಾಸ್ತಿ ಮನೆಗೆ.
ಮಳೆಗಳನ್ನ ಜಾಸ್ತಿ ಹೊಡೆಸ್ತಾ ಇದ್ದರೆ ಮನೆಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೂ ಇಷ್ಟ ಆಗಲ್ಲ, ಸೋಮುಗೂ ಇಷ್ಟ ಆಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಈ ಆರ್ಟಿಫಿಷಿಯಲ್ ನೀರು ಸಿಗುತ್ತೆ. ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಸೇಮ್ ಮೊಳೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ನಿಮಗೆ ಬೇಕು ಅಂದರೆ ನೀವು ಮನೆಗೆ ಏನಾದ್ರು ಸ್ಟಿಕ್ ಮಾಡೋದಾದರೆ ಅಥವಾ ಫೋಟೋ ಫ್ರೇಮ್ಸ್ಗಳನ್ನ ಏನಾದ್ರು ಇಡ್ತೀರಾ ಅನ್ನೋದಾದರೆ ನೀವು ಇದನ್ನು ಆರಾಮಾಗಿ ಸ್ಟಿಕ್ ಮಾಡಿಬಿಡ್ಬೋದು ಜಸ್ಟ್. ಓಕೆನಾ, ಎಲ್ಲೂ ಮಳೆ ಹೊಡೆಯೋ ಅಂಥದ್ದು ಏನೂ ಇರೋದಿಲ್ಲ. ಹೋದರೆ ಒಂಚೂರು ಪೇಂಟ್ ಕಿತ್ತೋಗುತ್ತೆ, ನೀವು ಅದನ್ನು ಕೀಳುವಾಗ ಒಂಚೂರು ಪೇಂಟ್ ಕಿತ್ತೋಗುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಒಂದು ಸ್ವಲ್ಪ ನೀವು ಪ್ಯಾಚ್ ಮಾಡ್ಬೋದು ಯಾವ್ದಾದ್ರು ಪೇಂಟ್ ತೊಗೊಂಡು ಬಂದು. ಓಕೆನಾ, ಅದೇನು ಪ್ರಾಬ್ಲಮ್ ಆಗಲ್ಲ. ನೋಡಿ ಇವಾಗ ಈ ಥರ ಜಸ್ಟ್ ಇದನ್ನು ನಾನು ಬಿಟ್ಟಿದ್ದೀನಿ. ನೀವು ಇಷ್ಟಕ್ಕೆ ಇದನ್ನು ಸ್ಟಾಪ್ ಮಾಡ್ಬೋದು ಬೇಕಾದರೆ. ಅಷ್ಟು ನಿಮಗೆ ತೀರಾ ನೇಚರ್ ಎಲಿಗೆಂಟಾಗಿ ಬೇಕು ಅಂತ ಹೇಳಿದ್ರೆ ಇಷ್ಟಕ್ಕೆ ಇದನ್ನು ಸ್ಟಾಪ್ ಮಾಡಿ ಜಸ್ಟು ಫೋಟೋಗಳನ್ನ ಚಿಕ್ಕ ಫೋಟೋಗಳನ್ನ ನೀವಿಲ್ಲಿ ಹಾಕ್ಬೋದು. ಅಂದರೆ ಕ್ಲಿಪ್ನ ಹಾಕಿ ನೀವು ಹಾಕ್ಬಿಡ್ಬೋದು. ಇಲ್ಲ ಒಂದು ಸ್ವಲ್ಪ ಆರ್ಟಿಸ್ಟಿಕ್, ಒಂದು ಸ್ವಲ್ಪ ಗ್ರೀನ್ ಟಚ್ ಎಲ್ಲ ಬೇಕು ಅಂತ ಹೇಳಿದರೆ ಈ ರೀತಿ ಇದು ಆರ್ಟಿಫಿಷಿಯಲ್ ಲೀವ್ಸ್ ಸಿಗುತ್ತೆ. ಲೀವ್ಸ್ ಎಲ್ಲ ನಿಮಗೆ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋದಲ್ಲೂ ಸಿಗುತ್ತೆ. ಕಂಪ್ಯಾರಿಟಿವ್ಲಿ ನೀವು ಹೋಮ್ ಡೆಕೋರ್ಸ್ ಯಾವುದೇ ನೀವು ತೊಗೊಳಕ್ಕೆ ಹೋದ್ರೂ ಮೀಶೋದಲ್ಲಿ ದಿಸ್ ಇಸ್ ವೆರಿ ಅಫೋರ್ಡಬಲ್. ಆಲ್ಸೋ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಅಮೆಝಾನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಕ್ವಾಂಟಿಟಿ ತುಂಬ ಕಮ್ಮಿ ಅಮೆಝಾನ್ ಅವ್ರದ್ದು, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಆಲ್ಸೋ ಡ್ಯೂರಬಿಲಿಟಿನೂ ಚೆನ್ನಾಗಿರುತ್ತೆ ಅಮೆಝಾನಲ್ಲಿ. ಸೊ ಅದೊಂದು ನೀವು ಮಿಕ್ಸ್ ಮಾಡ್ಕೋಬೋದು, ಯಾವ್ದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ವಿಶ್ ಲಿಸ್ಟಿಗೆ ಹಾಕಿಟ್ಕೊಂಡು ನೀವು ಮಾಡ್ಬೋದು. ಸೊ ನಾನಿಲ್ಲಿ ಇದಕ್ಕೆ 2 ಸೆಟ್ನ ಹಾಕ್ತಾಯಿದ್ದೀನಿ. ಬಿಕಾಸ್ ಒಂದು ಸೆಟ್ಟಲ್ಲಿ ಅಷ್ಟೊಂದು ನಮಗೆ ಎಲಿಗೆಂಟಾಗಿ ಕಾಣಲ್ಲ, ಒಂಥರ ತುಂಬ ಗ್ಯಾಪ್ ಅನಿಸುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ 2 ಸೆಟ್ನ ಹಾಕ್ತಾಯಿದ್ದೀನಿ ಆರ್ಟಿಫಿಷಿಯಲ್ ಲೀವ್ಸು. ಇಟ್ಟಿದ್ದೀನಿ ಅಂತ ಅವ್ರಿಗೆ ಚೆನ್ನಾಗಿ ನೆನಪಿತ್ತು. ಅದನ್ನೆಲ್ಲ ತೆಗೆದು ನನಗೆ ಕೊಡ್ತಾಯಿದ್ರು, ನೋಡು ಇದಿಲ್ಲಿದೆ ಅಂತ. ಸೊ ಹಾಗೆ ಆಮೇಲೆ ಪ್ರಿಯಾನು ತುಂಬ ಹೆಲ್ಪ್ ಮಾಡ್ತಾಯಿದ್ಲು ನನಗೆ, ಅದು ಇದು ಇಟ್ಕೊಳ್ಳೋದಕ್ಕೆ ಅದೆಲ್ಲ ನಂಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡಿದ್ಲು ಪ್ರಿಯಾ ಕೂಡ. ಪ್ರಿಯಾ ಯಾರು ಅಂತ ತುಂಬ ಜನ ಕೇಳ್ತಾ ಇರ್ತೀರ, ಯಾರು ಪ್ರಿಯಾ ಅಂತಿರ್ತೀರಾ ಅಂತ. ಸೊ ಪ್ರಿಯಾ ಬಂದು ಮಂಜುಳಾ ಇದ್ದಾರಲ್ವ, ಮಂಜುಳಾ ಅವರ ಮಗಳು. ಓಕೆನಾ, ಅವಳು ಇವಾಗ ಸ್ಕೂಲಿಂದ ಬಂದಿದ್ದಾಳೆ, ಅವಳಿಗೆ ರಜಾ ಇದೆ. ರಜಾ ಅವಳು ತೊಗೊಂಡಿದ್ದಾಳೆ, ಯಾಕಂದರೆ ಅವ್ರ ಅಮ್ಮಂಗೆ ಇವಾಗ ಪಾಪು ಆಗುತ್ತೆ ಸ್ವಲ್ಪ ದಿನಕ್ಕೆ, ಅದಕ್ಕೋಸ್ಕರ ರಜಾ ತೊಗೊಂಡಿದ್ದಾಳೆ. ಹಾಗಾಗಿ ನನ್ನ ಮನೆಯಲ್ಲಿರೋದಕ್ಕೆ ಒಬ್ಳಿಗೆ ಬೇಜಾರಾಗತ್ತಕ್ಕ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರ್ತಾ ಇರ್ತಾಳೆ ನಮ್ಮ ಮನೆಗೆ. ಮೂವೀಸ್ ನೋಡ್ತಾಳೆ. ಅವ್ರ ಮನೆಯಲ್ಲಿ ಟಿ ವಿ ಇಲ್ಲ, ಮೊಬೈಲು ಅವರಪ್ಪ ಕೊಡಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಬಂದು ಮೂವೀಸ್ ಏನಾದರೂ ನೋಡ್ತಾ ಇರ್ತಾಳೆ. ಅವಳು ಖುಷಿ ಆಗುತ್ತೆ.
ನೋಡಿ ಇವಾಗ ಇಷ್ಟು ಬಂತು ಲುಕ್ಕು. ಮತ್ತು ಇನ್ನೊಂದು ನಾನು ಜಸ್ಟು ಈ ರೀತಿ ಒಂದು ಹೊರಗಡೆ ನೀವು ಎಲ್ಲಿ ಬೇಕಾದ್ರೂ ಇದನ್ನು ಸ್ಟಿಕ್ ಮಾಡ್ಬೋದು, ಅದರಲ್ಲೇ ಗಮ್ ಇರುತ್ತೆ. ಇದೇನು ಅಂಥ ವಾವ್ ಅನ್ನೋ ಕ್ವಾಲಿಟಿನಲ್ಲಿ ಏನಿರಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಯೂಸ್ ಮಾಡ್ಬೋದು. ಓಕೆ, 120 150 ಪ್ರೈಸ್ ರೇಂಜಿಗೆ ದಿಸ್ ಈಸ್ ಓಕೆ ಅಂತ ಅನ್ನಿಸ್ತು. ಸೊ ಇದನ್ನು ಜಸ್ಟ್ ಒಂದು ಸೈಡ್ ಆಫ್ ದಿ ವಾಲಿಗೆ ಯಾವುದೋ ಒಂದು ಕಡೆ ಹಾಕಿದೆ ನಾನು. ಈಗ ಇನ್ನೊಂದು ವಾಲ್ ಹ್ಯಾಂಗಿಂಗ್ನ ತರಿಸಿದ್ದೆ. ವಾಲ್ ಹ್ಯಾಂಗಿಂಗ್ನ ಹೊರಗಡೆ ನಾನು ಆಲ್ರೆಡಿ ಒಂದು ಫ್ರೇಮ್ನ ನನಗೆ ಪಾಪುದು ಒಂದು ಸ್ಕ್ಯಾನಿಂಗಿಂದ ಮಾಡಿಸಿದ್ನಲ್ಲ, ಅದ್ರ ಪಕ್ಕನೇ ಹಾಕೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಆ ವಾಲ್ ಕಂಪ್ಲೀಟಾಗೆ ಖಾಲಿ ಇತ್ತು, ಅದಕ್ಕೋಸ್ಕರ ಅಲ್ಲಿಗೆ ಅದನ್ನು ಹಾಕಿದೆ. ಅಲ್ಲೂ ಕೂಡ ಮಳೆ ಹೊಡೆದಿಲ್ಲ, ನಾನು ಅದನ್ನೇ ಜಸ್ಟ್ ಅಮೆಝಾನಿಂದ ತರಿಸಿದ್ನಲ್ಲ ಅದನ್ನೇ ಹಾಕಿರೋದಷ್ಟೇ. ಅದು ತುಂಬ ಸ್ಟ್ರಾಂಗ್ ಇರುತ್ತೆ, ನಿಲ್ಲತ್ತೆ, ಏನು ತೊಂದರೆ ಇಲ್ಲ. ಮತ್ತು ಇದೆಲ್ಲ ಲೈಟ್ ವೈಟ್ ಕೂಡ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಮಿರರ್ ಸೆಟ್ನ ತರಿಸಿದ್ದೆ ನಾನು. ಮಿರರ್ ಸೆಟ್ ಬಂದು ಮೀಶೋಯಿಂದನೇ ತರಿಸಿದ್ದು. ಸೊ ಕೆಳಗಡೆ ಹಾಲಲ್ಲಿ ಇದನ್ನು ಹಾಕ್ತೆ. ಇದು ಆ್ಯಕ್ಚುಲಿ ರ್ಯಾಂಡಮ್ಮಾಗೆ, ಇದೇನು ಹೀಗೆ ಹಾಕಬೇಕು ಹಾಗೆ ಹಾಕಬೇಕು ಇದೇ ಶೇಪಲ್ಲಿ ಇರಬೇಕಂತ ಏನಿಲ್ಲ. ಜಸ್ಟು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ನೀವು ಸೆಟ್ ಮಾಡ್ಕೋತಾ ಹೋಗ್ಬೋದು ಅಷ್ಟೇ. ಐದರ್ ಸ್ಟ್ರೇಟ್ ಬೇಕಂದರೆ ಸ್ಟ್ರೇಟು, ಈ ಥರ ವರ್ಟಿಕಲ್ ಬೇಕಂದರೆ ವರ್ಟಿಕಲ್, ಯಾವ ರೀತಿ ಬೇಕಾದ್ರೂ ನೀವು ಅದನ್ನು ಪೇಸ್ಟ್ ಮಾಡ್ಬೋದು. ನಾನು ಸುಮ್ಮನೆ ರ್ಯಾಂಡಮಾಗಿ ನಂಗೆ ಹೆಂಗೆ ಬರುತ್ತೋ ಹಾಗೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೂಡ. ಇವಾಗ ಇದು ಡ್ರೈ ಆಗಿತ್ತು, ಪೇಂಟ್ ಎಲ್ಲ ಬ್ಲೂ ಕಲರ್ ಮಾಡಿದೆ. ಆಲ್ರೆಡಿ ಬೇಸ್ ಕೋಟ್ ನಾನು ಯೆಲ್ಲೋ ಕಲರ್ ಹಾಕಿದ್ದೆ, ನೀವು ನೋಡಿದ್ದೀರಾ. ಎಲ್ಲೋ ಅಲ್ಲ, ಒಂದು ಸ್ವಲ್ಪ ವೈಟ್ ವಿತ್ ಎಲ್ಲೋ ಮಿಕ್ಸ್ ಆಗಿರೋ ಕಲರ್ನ ಹಾಕಿದ್ದೆ. ಅದಾದಮೇಲೆ ಅದು ಡ್ರೈ ಆದಮೇಲೆ ಬ್ಲೂ ಪೇಂಟ್ನ ಮೇಲ್ಗಡೆ ಹಾಕಿದ್ದೀನಿ. ಬ್ಲೂ ಪೇಂಟ್ ಆದಮೇಲೆ ಈ ಫ್ಲವರ್ಸ್ ಏನಿದೆ ಇದನ್ನು ನಾನು ಆವಾಗ ನನ್ನ ಸ್ಟುಡಿಯೋ ನಮ್ಮ ಮನೆಯಲ್ಲೇ ಇತ್ತಲ್ವ, ಆವಾಗ ನಾನು ಅದನ್ನು ತರಿಸಿದ್ದೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಫೋಟೋಶೂಟ್ಗೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ನಾನು ಅದನ್ನು ಇಟ್ಟಿದ್ದೆ. ಅದು ಈ ಟೈಮಲ್ಲಿ ಯೂಸ್ ಆಗ್ತಿದೆ, ಅಲ್ಲಿಂದ ತೊಗೊಂಬಂದ್ಬಿಟ್ಟು ಅದು ಸುಮ್ಮನೆ ಯಾಕೆ ಅಲ್ಲಿ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ತಂದು ಜಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ಅದೆಲ್ಲ ಫ್ಲವರ್ಸ್ ಎಲ್ಲ ಹಾಗೆ ಒಂಥರ ಕಾಣಿಸ್ಬೇಕಲ್ವ, ಎಲ್ಲ ಹಿಂಗೆ ಬಕ್ಕೊಂಡಿರೋ ಥರ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಣಿಸ್ಲಿ, ಎಂಬೋಸ್ ಎಫೆಕ್ಟಲ್ಲಿರಲಿ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತಿದ್ದೀನಿ, ಗ್ಲೂ ಗನ್ನಲ್ಲಿ ಅದನ್ನೆಲ್ಲ ಸ್ಟಿಕ್ ಮಾಡ್ತಾಯಿದ್ದೀನಿ ನೀಟಾಗೆ. ಈ ಗ್ಲೂ ಗನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದ್ರದ್ದು ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ. ಈ ರೀತಿ ಬಂದಿದೆ. ನಂಗೆ ಗೊತ್ತಿಲ್ಲ ಇದು ಎಷ್ಟು ದಿನ ನಿಲ್ಲತ್ತೆ ಈ ರೀತಿ ಅಂತ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ವಾಲ್ಗೆ ಮಾತ್ರ. ಆ ಪರ್ಪಲ್ ಲೈಟ್ ಏನು ತೊಗೊಂಡು ಬಂದಿದ್ನಲ್ಲ ಅದು ಹೊರ್ಗಡೆ ಅಂದರೆ ಹಾಲ್ಗೆ ಹಾಕಿದ್ದೀವಿ ಈ ರೀತಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಎಲ್ಲದ್ರದ್ದು ಲಿಂಕ್ನ ಶೇರ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಆಲ್ಸೋ ನಾನು ಸೆಟ್ ಮಾಡಿರೋದು ಎಲ್ಲ ಫೈನಲ್ ಲುಕ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮತ್ತು ನಾನಿಲ್ಲಿ ಅಟ್ಯಾಚ್ ಮಾಡಿರೋ ಫೋಟೋಸ್ ಬಗ್ಗೆ ನೀವು ಕೇಳ್ತೀರಾ. ಇದು 5x5 ಫೋಟೋಸು ಆಗಿರುತ್ತೆ. ಸೊ ನೀವು ಯಾವ್ದಾದ್ರು ಫೋಟೋಶಾಪಿಗೆ ಹೋಗ್ಬಿಟ್ಟು ಈ ರೀತಿ ನಂಗೆ ಇಷ್ಟು ಸೈಜಲ್ಲಿ ಬೇಕು ಅಂತ ಹೇಳಿದ್ರೆ ಅವ್ರು ಈ ಥರ ಮಾಡಿಕೊಡ್ತಾರೆ. ನಿಮ್ಮ ಫೇವ್ರೆಟ್ ಯಾವುದಿರುತ್ತೆ, ಒಂಥರ ಮೆಮೊರಿಯಲ್ಲಿ ಬೇಕು ಅನ್ನೋದಾದರೆ ನೀವು ಈ ರೀತಿ ಕಟ್ ಮಾಡಿಸ್ಬೋದು ಅವ್ರ ಹತ್ರ. ಅದೇ ಸೈಜಿಗೆ ಅವ್ರು ಫೋಟೋಸ್ನ ಮಾಡಿಕೊಡ್ತಾರೆ. ಅರೌಂಡ್ 5 to 6 ರುಪೀಸ್ನ ಚಾರ್ಜ್ ಮಾಡ್ತಾರೆ ಅಷ್ಟೇ. ಮತ್ತು ಇದನ್ನೆಲ್ಲ ನಾನು ಮದುವೆ ಆದ ಹೊಸತ್ರಲ್ಲೇ ತಂದು ಇಟ್ಕೊಂಡು ನಾವು ಕತ್ರಿಗುಪ್ಪೆ ಮನೆಯಲ್ಲಿ ಇದ್ವಲ್ಲ, ಅಲ್ಲಿ ಇದನ್ನೆಲ್ಲ ಹಾಕಿ ಈ ರೀತಿ ನಮ್ಮ ಬೆಡ್ರೂಮಲ್ಲಿ ನಾನು ಡೆಕೋರ್ ಮಾಡಿದ್ದೆ. ಸೊ ಅದನ್ನೇ ಫೋಟೋಸ್ನ ಇವಾಗ ಅದು ಎತ್ತಿಟ್ಕೊಂಡಿದ್ದ ಫೋಟೋಸ್ನ ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ 2 ವಾಲ್ಗೂ 2 ಸೈಡ್ ವಾಲ್ಗೂ ಈ ರೀತಿ ಎಲ್ಲೋ ಲೈಟ್ನ ಹಾಕಿದ್ದೀನಿ, ವಿತ್ ಸಿಂಪಲ್ ಡೆಕೋರ್ ಮಾಡಿದ್ದೀನಿ. ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಆಲ್ಸೋ ಈ ಮ್ಯಾಕ್ರಮ್ದು ಈ ಮಿರರ್ ಏನಿದೆ ಇದನ್ನು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ದಿಸ್ ಇಸ್ ಅರೌಂಡ್ 600 ರುಪೀಸ್ ಆಯಿತು ನನಗೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ವಾಲ್ಗೆ ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ನಾವು ಮದುವೆ ಆಗಿದ್ದು ಹೊಸದ್ರಿಂದೇ ಫೋಟೋಸ್ಗಳು, ಯಾವುದು ನ್ಯೂ ಫೋಟೋಸ್ ಇಲ್ಲ. ನೀವು ನೋಡಿದ್ರೆ ನಾನು ನ್ಯೂ ಫೋಟೋಸ್ ಯಾವುದೂ ಇನ್ನೂ ಮಾಡಿಸಿಲ್ಲ ಈ ಸೈಜಲ್ಲಿ. ಅದೇ ಹಳೆ ನೆನಪಲ್ಲಿರಲಿ ಅಂತ ಹೇಳಿಬಿಟ್ಟು ಅದೇ ಫೋಟೋಸ್ನ ನಾನು ಹಾಕಿದ್ದೀನಿ. ಸೋಮು ಬಂದು ಆ ಮೆಮೊರೀಸ್ ಯಾವ್ದು ಏನೇನು ಇದ್ಯಾವಾಗ ತೆಗೆದಿದ್ದು ಫೋಟೋ ಅಂತೆಲ್ಲ ನೋಡ್ತಾ ಇದ್ದರು. ಸೊ ಅದೆಲ್ಲ ಒಂಥರ ಗುಡ್ ಮೆಮೊರೀಸ್ ಅಲ್ವಾ. ಇನಿಷಿಯಲ್ ಡೇಸಲ್ಲಿ ನಾವು ಈ ರೀತಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರೀಲೇಬೇಡಿ, ಓಕೆನಾ.
ಸೊ ಇನ್ನೂ ಇದೇ ಥರ DIY ವಿಡಿಯೋಸ್ ಏನಾದರೂ ಬೇಕು ಅಂತಂದರೆ ಅದನ್ನು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ ಈ ಫ್ರೇಮ್ಸ್ನ ನಾನು ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಪಕ್ಕನೇ ಹಾಕಿದ್ದೀನಿ. ಸೊ ಅದೊಂದು ವಾಲ್ ಖಾಲಿ ಇತ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ಮತ್ತು ಇನ್ನೊಂದು ಈ ಸೈಡಲ್ಲಿ ಒಂದು ವಾಲ್ಗೆ ಮುಂಚೆ ಖಾಲಿ ಅನಿಸ್ತಿತ್ತು, ಅಲ್ಲೂ ಕೂಡ ಹಾಕಿದ್ದೀನಿ. ಮತ್ತು ಇದು ಸೋಮು ಬೆಡ್ರೂಮ್ ಪಕ್ಕ ಇರೋ ವಾಲ್ಗೆ ಹಾಕಿರೋದು. ಸೊ ಅದನ್ನು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಫೈನಲಿ ಇದು ನನ್ನ ಮಗಳು ವಾಲು. ಆ್ಯಕ್ಚುಲಿ ಬಂದು ಇದು ಕಂಪ್ಲೀಟ್ ಫೋಟೋ ಫ್ರೇಮ್ಸ್ ಹಾಕೋಣ ಅವಳದು ಅಂತ ಅಂದ್ಕೊಂಡಿದ್ದೆ ನಾನು. ಇವಾಗ ಸದ್ಯಕ್ಕೆ 2 ಹಾಕಿದ್ದೀನಿ. ಮತ್ತು ಅದನ್ನು ನೋಡೋಣ, ನನಗೆ ನಾನು ನೆಕ್ಸ್ಟ್ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ಸೊ ಇದುವರೆಗೂ ನೋಡಿದ್ರಲ್ಲಿ ನಿಮಗೆ ಯಾವುದು ಪರ್ಟಿಕ್ಯುಲರಾಗಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋಂಥ ಪ್ರತಿಯೊಂದು ಪ್ರಾಡಕ್ಟ್ ಲೀಸ್ಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡಿ. ನಿಮಗೆ ಯಾವುದು ಪ್ರೈಸ್ ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನೀವು ಬೈ ಮಾಡ್ಬೋದು. ಆಪ್ಷನ್ಸ್ಗಳು ಅಲ್ಲೇ ಇರುತ್ತೆ. ಡೈರೆಕ್ಟಾಗಿ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟ್ಗೆ ಹೋಗ್ತೀರಾ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ? ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಪ್ರತಿ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಮೊಬೈಲ್ಗೆ ಬರ್ತಾ ಇರುತ್ತೆ. ಸೊ ದ್ಯಾಟ್ ಫಸ್ಟೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಹೋಗಿ ಬರಲಾ? ಟಾಟಾ, ಟೇಕ್ ಕೇರ್, ಬಾಯ್.